ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಕ್ರಿಯೇಟಿವಿಟಿ. ಇಲ್ಲಿ ನಾನು 0.75 mm ಕ್ರೋಶೆ ತಗೊಂಡಿದ್ದೀನಿ. ಹಾಗೆ ಒಂದು ರಿಂಗ್ ಬೀಡ್ ಮತ್ತು 6 ಎಳೆ ದಾರ ತಗೊಂಡಿದ್ದೀನಿ. ಮೊದಲು ದಾರಾನ ರಿಂಗ್ ಬೀಡ್ಗೆ ಈ ಥರ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶೆಯಿಂದ. ನೋಡಿ, ಈ ಥರ ಲಾಕ್ ಆದಮೇಲೆ ಇನ್ನೂ ಒಂದ್ಸಲ ನಾನು ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ ಇಲ್ಲಿ, ಅದು ಲಾಕ್ ಕರೆಕ್ಟಾಗಿ ಫಿಟ್ ಆಗಲಿ ಅಂತ. ಈಗ 2 ಸಲ ನಾನು ಲಾಕ್ ಮಾಡಿ ಆಯಿತು. ಈಗ ಇನ್ನೂ ಒಂದ್ಸಲ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ನಾನೀಗ 3 ಚೈನ್ ಹಾಕೋತೀನಿ. ನೋಡಿ, ಈಗ 3 ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಆದಮೇಲೆ ನಾನೀಗ ಒಂದು ಟ್ರಿಪಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಈಗ ಈ ರಿಂಗ್ ಬೀಡ್ಗೆನೆ ನಾನು ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಮಾಮೂಲಿ ಟ್ರಿಪಲ್ ಕ್ರೋಶೆ ಹೇಗೆ ಹಾಕ್ತಿರಲ್ಲ ಅದೇ ಥರನೇ, ಬಟ್ ಈ ಸಲ ರಿಂಗ್ ಬೀಡ್ಗೆ ಹಾಕಬೇಕಾಗತ್ತೆ. ಇಲ್ಲಿ ನಾನು ರಿಂಗ್ ಬೀಡ್ ಯೂಸ್ ಮಾಡಿರೋದ್ರಿಂದ ಇದಕ್ಕೆ ಡೈರೆಕ್ಟಾಗಿ ನಾನು ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಟ್ರಿಪಲ್ ಕ್ರೋಶೆ ಹಾಕೊಳ್ಳೋದಾದಮೇಲೆ ನಾನೀಗ 3 ಚೈನ್ ಹಾಕೋತೀನಿ. ನೋಡಿ, 1 2 3 ಚೈನ್ ಆದಮೇಲೆ ಈಗ ಹಾಕಿರ್ತೀವಲ್ವ ಟ್ರಿಪಲ್ ಕ್ರೋಶೆ, ಅಲ್ಲಿಗೆ ಈ 3 ಚೈನನ್ನು ಲಾಕ್ ಮಾಡ್ಕೋಬೇಕು. ಅಥವಾ ನೀವೀಗ ಚೈನು ಮತ್ತು ಒಂದು ಟ್ರಿಪಲ್ ಕ್ರೋಶೆ ಹಾಕಿದ್ರಲ್ಲ, ಅದ್ರ ಮಿಡ್ಲಲ್ಲಿ ಅಂತ ಬೇಕಿದ್ರೂ ಹೇಳ್ಬೋದು. ನೋಡಿ, ಈ ಥರ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಲಾಕ್ ಮಾಡ್ಕೊಳ್ಳೋದಾದಮೇಲೆ ಆ ಟ್ರಿಪಲ್ ಕ್ರೋಶೆ ಮೇಲ್ಗಡೆ 3 ಸಲ ಸಿಂಗಲ್ ಕ್ರೋಶೆಗಳು ಹಾಕಬೇಕಾಗತ್ತೆ. ಲಾಕ್ ಅಂತಲೂ ಹೇಳ್ತೀವಲ್ವ, ಅದನ್ನೇ 3 ಸಲ ಹಾಕಬೇಕಾಗತ್ತೆ. ನಿಮ್ಮದು ಟ್ರಿಪಲ್ ಕ್ರೋಶೆ ಇನ್ನೂ ಫಿಲ್ ಆಗಿಲ್ಲ ಅಂತಂದರೆ 4 ಬೇಕಿದ್ದರೂ ಹಾಕೋಬೋದು. ಬೇಗ ಫಿಲ್ ಆಯಿತು ಅಂದರೆ 2 ಬೇಕಿದ್ದರೂ ಹಾಕೋಬೋದು. ನಾನು ಹಾಕಿರೋ ಡಿಸೈನಲ್ಲಿ ಈಗ ನಾನು 3 ಸಲ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 3 ಸಲ ಲಾಕ್ ಆದಮೇಲೆ ಈಗ ಮತ್ತೆ ಒಂದು ಸಲ ಆ ರಿಂಗ್ ಬೀಡ್ಗೆನೆ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶೆಯಿಂದ. ಸ್ವಲ್ಪ ದಾರ ಎಳ್ಕೊಂಡು ಕರೆಕ್ಟಾಗಿ ಫಿಟ್ ಮಾಡ್ಕೋಬೇಕಾಗತ್ತೆ, ಇಲ್ಲ ಅಂತಂದರೆ ಡಿಸೈನ್ ಚೆನ್ನಾಗಿ ಬರಲ್ಲ. ಸೊ ಈಗ ನೆಕ್ಸ್ಟ್ ನಾನು ಮತ್ತೆ 3 ಚೈನ್ ಹಾಕ್ತಾ ಇದ್ದೀನಿ. 3 ಚೈನ್ ಆದಮೇಲೆ ಒಂದು ಟ್ರಿಪಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ನೋಡಿ, ಟ್ರಿಪಲ್ ಕ್ರೋಶೆ ಅಂದರೆ ಇದೇ ಥರ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಅದನ್ನ ರಿಂಗ್ ಬೀಡ್ ಒಳಗೆ ಇನ್ಸರ್ಟ್ ಮಾಡಿ ಇನ್ನೊಂದು ದಾರ ತಗೊಂಡು ಒಂದು ದಾರದಿಂದ 2 ದಾರ ಆಚೆ ತೆಗಿತಾ ಹೋಗಬೇಕು. ನೀಡಲ್ ಮೇಲೆ ಒಂದೇ ದಾರ ಉಳಿಬೇಕು ಅಲ್ಲಿವರೆಗೂ. ನೋಡಿ, ಈಗ 3 ಚೈನ್ ಹಾಕೋತಾ ಇದ್ದೀನಿ. 3 ಚೈನ್ ಹಾಕಿದ ಮೇಲೆ ಆ ಟ್ರಿಪಲ್ ಕ್ರೋಶೆಗೇನೆ ಈ 3 ಚೈನನ್ನು ಲಾಕ್ ಮಾಡ್ತಾ ಇದ್ದೀನಿ. ನಾನು ಮೊದಲಿಗೆ ಹಾಕಿದ್ನಲ್ವ ಅದೇ ಥರನೇ ಇದನ್ನು ಕೂಡ. ನೋಡಿ, ಈಗ ಈ ಲಾಕ್ ಆಯಿತು. ಲಾಕ್ ಆದಮೇಲೆ ನಾನೀಗ ಮತ್ತೆ 3 ಸಲ ಸಿಂಗಲ್ ಕ್ರೋಶೆ ಆ ಟ್ರಿಪಲ್ ಕ್ರೋಶೆಗೇನೆ ಹಾಕ್ತೀನಿ. ನೋಡಿ, ಈಗ ಮೊದಲನೇ ಸಿಂಗಲ್ ಕ್ರೋಶೆ ಹಾಕ್ತಾ ಇದ್ದೀನಿ. ಇದೇ ಥರ 3 ಸಲ ಹಾಕಬೇಕಾಗತ್ತೆ. ಮೂರು ಸಲ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ನಾನು ಇದನ್ನ ಡೈರೆಕ್ಟಾಗಿ ರಿಂಗ್ ಬೀಡ್ಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ, 2ನೇ ಡಿಸೈನ್ ಪ್ಯಾಟರ್ನ್ ಕಂಪ್ಲೀಟ್ ಆಯಿತು. ಸೊ ಇದೇ ಥರ 4 ಸಲ ಮಾಡಬೇಕಾಗತ್ತೆ. ಸೊ 2 ಕಂಪ್ಲೀಟ್ ಆಗಿದೆ, ಇನ್ನೆರಡು ಹಾಕ್ಕೊಂಡೆ ನಾನೀಗ 4 ಕಂಪ್ಲೀಟ್ ಆಯಿತು. ಇನ್ನು ಮಿಕ್ಕಿರೋ ರಿಂಗ್ ಬೀಡ್ಗೆ ಕಂಪ್ಲೀಟಾಗಿ ಸಿಂಗಲ್ ಕ್ರೋಶೆಗಳು ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಕೌಂಟ್ ಮಾಡಿಲ್ಲ, ಒಟ್ಟಿನಲ್ಲಿ ಅದು ರಿಂಗ್ ಬೀಡ್ ಕಂಪ್ಲೀಟಾಗಿ ಫಿಲ್ ಆಗಬೇಕು. ಅಲ್ಲಿವರೆಗೂ ನಾನು ಸಿಂಗಲ್ ಕ್ರೋಶೆಸ್ ಹಾಕ್ತಾ ಹೋಗ್ತೀನಿ. ಆವಾಗ ಒಂದು ಫುಲ್ ಕವರ್ ಆಗಿಬಿಡುತ್ತೆ ಆ ರಿಂಗ್ ಬೀಡು. ನಾನೀಗ ಹೊಸ ಲಾಗ್ ಚಾನಲ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ, ಆಶಾ ಷಣ್ಮುಖ ಲಾಗ್ ಅಂತ. ಈಗ ಸುಮಾರು ಜನ ಆಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ನೀವು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ ಥರ ಆ ಚಾನಲ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ನೋಡಿ, ಇವತ್ತು ನನಗೆ ಹಾಕ್ತಾ ಇರೋ ಕುಚ್ಚು ತುಂಬ ಡಿಫ್ರೆಂಟ್ ಆಗಿದೆ, ನೀವೆಲ್ಲೂ ನೋಡಿರಲ್ಲ ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿದೆ, ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ, ಬಟ್ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈಗ ರಿಂಗ್ ಬೀಡ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಈಗ ದಾರನ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ನೆಕ್ಸ್ಟ್ಗೆ ನಾನು ಈ ಕಲರ್ ಗ್ರೀನ್ ಕಲರ್, ಇನ್ನೊಂದು ಲೈಟ್ ಗ್ರೀನ್ ಕಲರ್ ದಾರನ ಹಾಕೋತಾ ಇದ್ದೀನಿ. ತುದಿಗೊಂದು ನಾಟ್ ಹಾಕೊಂಡಿದ್ದೀನಿ. ಡೈರೆಕ್ಟಾಗಿ ದಾರನ ಇಲ್ಲಿಗೆ 3 ಚೈನ್ ಲಾಕ್ ಏನು ಹಾಕಿದ್ವಲ್ವ ಅಲ್ಲಿಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ.
ನೋಡಿ ಈ ಥರ ದಾರನ ಪುಲ್ ಮಾಡ್ಕೋಬೇಕು. ಪುಲ್ ಮಾಡಿಕೊಂಡ್ರೆ ಆ ಗಂಟು ಕೆಳಗಡೆ ಉಳ್ಕೊಂಡು ಒಂದೇ ಲೂಪ್ ಉಳ್ಕೊಳ್ಳುತ್ತೆ ನೀಡಲ್ ಮೇಲೆ. ಈಗ ನಾನು 6 ಸಲ ಚೈನ್ಸ್ ಹಾಕೋತಾ ಇದ್ದೀನಿ ಇಲ್ಲಿ. ನೋಡಿ ಈ ಥರ ಚೈನ್ಸ್ ನಿಮಗೆ ಗೊತ್ತಲ್ವಾ, ಅದೇ ಥರ ನಾನು 6 ಹಾಕ್ತಾ ಇದ್ದೀನಿ ಇಲ್ಲಿ. 6 ಚೈನ್ ಹಾಕೋದಾದ್ಮೇಲೆ ನೀಡಲ್ನ ಆ ಚೈನ್ಸ್ ಕೆಳಗಡೆಯಿಂದ ತಗೊಂಡು ದಾರನ ಈ ಥರ ಪುಲ್ ಮಾಡಿಕೊಂಡು ಒಂದು ದಾರನ ಸಿಂಗಲ್ ಕ್ರೋಶೆ ಥರ ಹಾಕಿ ಈ ಥರ ಒಂದು ದಾರ ತಗೋಬೇಕು. ಸಿಂಗಲ್ ಕ್ರೋಶೆ ಥರನೇ ಹಾಕೋತಾ ಹೋಗಬೇಕು. ಆ ಮುಂಚಿನ ದಾರಗಳೆಲ್ಲ ಅದರ ನೀಡಲಲ್ಲೇ ಉಳ್ಕೋತಾ ಬರುತ್ತೆ. ಸೊ ಈ ಥರ ನಾನು ಒಂದು 10 ಸಲ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಚೈನ್ ಕೆಳಗಡೆ ದಾರ ತಗೊಂಡು ಈ ಥರ ಒಂದು ಸಿಂಗಲ್ ಕ್ರೋಶೆ ಥರ ಹಾಕೋಬೇಕು. ನೆಕ್ಸ್ಟ್ಗೂ ಅಷ್ಟೇ ಬರೀ ಇದೇ ಥರ 10 ಸಲ ಕಂಟಿನ್ಯೂ ಮಾಡ್ತಾ ಹೋಗಿ. ಹತ್ತು ಸಲ ಕಂಪ್ಲೀಟ್ ಆದಮೇಲೆ ಒಂದು ದಾರನ ಈ ಥರ ತಗೊಂಡು ಎಲ್ಲ ದಾರಗಳನ್ನು ಆಚೆಗೆ ತೆಗಿಬೇಕು. ನೋಡಿ ಈ ಥರ ತೆಗೆದು ಒಂದು ಲಾಕ್ ಮಾಡ್ಕೋಬೇಕು ಈ ಥರ. ಆವಾಗ ಒಂದು ರೌಂಡ್ ಶೇಪಲ್ಲಿ ಈ ಡಿಸೈನ್ ಕಾಣಿಸುತ್ತೆ. ಮತ್ತು ಇದನ್ನ ನಾವು ಎಲ್ಲಿಂದ ದಾರ ಸ್ಟಾರ್ಟ್ ಮಾಡಿದ್ವಲ್ವ ಅಲ್ಲಿಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ. ಒಂದು ಚಿಕ್ಕದು ಆರ್ಚ್ ಥರ ಒಂಥರ ಫಾರ್ಮ್ ಆಗುತ್ತೆ ಇಲ್ಲಿ. ನೋಡಿ ಈ ಡಿಸೈನ್ ಬಂದು ಒಂಥರ ದ್ರಾಕ್ಷಿ ಗೊಂಚಲು ಥರ ಬರಬೇಕು, ಅದಕ್ಕೆ ಈ ಥರ ಹಾಕ್ತಾ ಇದ್ದೀನಿ. ಸೊ ನೋಡಿ ಈ ಥರ ಲಾಕ್ ಮಾಡಿಕೊಂಡೆ. ಲಾಕ್ ಮಾಡ್ಕೊಳ್ಳೋದಾದ್ಮೇಲೆ ಈಗ 2 ಸಲ ಚೈನ್ ಹಾಕೋಬೇಕು. ನೋಡಿ ಈ ಥರ ದಾರ ಎಲ್ಲೂ ಎದ್ದೇಳಬಾರ್ದು. 2 ಸಲ ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಏನು 3 ಚೈನ್ದು ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ಈ ಥರ ಹಾಕ್ಕೊಂಡು ಮತ್ತು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ನೀಡಲ್ನ ತಗೊಂಡು ಸಿಂಗಲ್ ಕ್ರೋಶೆಯಿಂದ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಲಾಕ್ ಆದಮೇಲೆ ಮತ್ತೆ ಇಲ್ಲಿ ಸ್ಟಾರ್ಟ್ ಮಾಡಬೇಕಾಗತ್ತೆ. 6 ಚೈನ್ ಹಾಕಬೇಕು. 6 ಚೈನ್ ಹಾಕಿ ಮೊದಲಿಗೆ ಏನು ಡಿಸೈನ್ ಹಾಕಿದ್ವಲ್ವ ಅದೇ ಥರನೇ ಬರುತ್ತೆ ಇಲ್ಗೂ ಅಷ್ಟೇ. ಈಗ 4 ಏನು ಡಿಸೈನ್ ಮೊದಲಿಗೆ ಹಾಕಿದ್ವಲ್ವ ಎಲ್ಲದಕ್ಕೂ ಇದೇ ಥರ ಬರ್ತಾ ಹೋಗುತ್ತೆ. ನೋಡಿ ಈ ಥರ ಸ್ವಲ್ಪ ನೀಟಾಗಿ ಎಳೆದಿಟ್ಕೊಂಡು ನೀಟಾಗಿ ಹಾಕಬೇಕಾಗತ್ತೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಲಾಸ್ಟಿಗೆ ಎಲ್ಲ ದಾರನೂ ಆಚೆ ತೆಗಿಯುವಾಗ. ನೋಡಿ ಇದೇ ಥರ ಚೈನ್ಸ್ಗಳ ಕೆಳಗಡೆಯಿಂದ ದಾರ ತಗೊಂಡು ಸಿಂಗಲ್ ಕ್ರೋಶೆ ಥರ ಹಾಕಿ ಮಿಕ್ಕಿರೋದನ್ನು ಆ ದಾರನ ನೀಡಲ್ ಮೇಲೆ ಹಾಗೆ ಬಿಟ್ಕೋತಾ ಹೋಗಬೇಕು. ನೋಡಿ ಈ ಥರ ಎಳ್ಕೊಂಡು ಒಂದು ದಾರ ತಗೊಂಡು ಒಂದು ದಾರ ಆಚೆ ತೆಗಿಬೇಕು. ಅದು ಮಿಕ್ಕಿರೋದು ಅಲ್ಲೇ ನೀಡಲ್ ಮೇಲೆ ಉಳ್ಕೊಳ್ಳುತ್ತೆ. ಸೊ ಇದೇ ಥರ ನೀವು 10 ಸಲ ಮಾಡಬೇಕಾಗತ್ತೆ. ಮೊದಲನೇ ಸಲ ಯಾರಿಗಾರು ಅರ್ಥ ಆಗಿಲ್ಲ ಅಂದರೆ ಅಂತ ಹೇಳಿ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ನಿಮಗೆ ಎಲ್ಲ ವಿಡಿಯೋ ನೋಡಿ ಹಾಕೋಕ್ಕೆ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸಿದರೆ ನಾನೀಗ ಹಾಕ್ತಿರ್ತೀನಲ್ವ, ನೀವು ಒಂದು ಪ್ರಾಕ್ಟೀಸ್ ಮಾಡೋಕ್ಕೆ ಒಂದು ದಾರ ಈ ಥರ ಎಲ್ಲ ರಿಂಗ್ ಬೀಡ್ ತಗೊಂಡು ಸ್ಟಾರ್ಟ್ ಮಾಡ್ಕೊಳ್ಳಿ. ಇದ್ರ ಜೊತೆಗೇ ಹಾಕಿದರೆ ನಿಮಗೆ ಅರ್ಥ ಆಗುತ್ತೆ. ವಿಡಿಯೋನ ಸ್ಕಿಪ್ ಮಾಡ್ತಾ ಹೋದರೆ ಏನೂ ಅರ್ಥ ಆಗಲ್ಲ. ತುಂಬ ಈಸಿ ಇದೆ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಷ್ಟೆ. ನೋಡಿ ಈಗ 10 ಸಲ ಲೂಪ್ ಆದಮೇಲೆ ಈಗ ನಾನು ಒಂದೇ ದಾರದಿಂದ ಎಲ್ಲ ದಾರಗಳನ್ನು
ಆಚೆ ತೆಗಿತಾ ಇದ್ದೀನಿ. ನಿಮಗೆ ಒಂದೇ ಸಲಕ್ಕೆ ತೆಗಿಯೋಕ್ಕೆ ಡಿಫಿಕಲ್ಟ್ ಅನಿಸಿದರೆ ನೋಡಿ ಈ ಥರ 2 3 4 ಒಂದೊಂದು ಸಲ ತೆಗಿತಾ ಹೋಗಬೇಕು. ಸೊ ಈ ಥರ ನೋಡಿಕೊಂಡು ಆಮೇಲೆ ಇದನ್ನ ಇಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಈ ಥರ ಆ ಡಿಸೈನ್ನ ಲಾಕ್ ಆದಮೇಲೆ ಡಿಸೈನ್ನ ನಾವು ಈಗ ಟ್ರಿಪಲ್ ಕ್ರೋಶೆ 3 ಚೈನ್ ಎಲ್ಲ ಹಾಕಿದ್ವಲ್ವ ಅಲ್ಲಿಗೆ ಮತ್ತೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಲಾಕ್ ಆದಮೇಲೆ ಮತ್ತೆ 2 ಚೈನ್ ಹಾಕೋಬೇಕು. 2 ಚೈನ್ ಆದಮೇಲೆ ನೆಕ್ಸ್ಟ್ ಡಿಸೈನ್ ಮೇಲೆ ಇದೇ ಥರ ಲೂಪ್ ಬರುತ್ತೆ. ಮತ್ತೆ ಇದೇ ಥರ ಕಂಟಿನ್ಯೂ ಮಾಡಿ ಈಗ ನೋಡಿ 4 ಸಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈ ಥರ ಡಿಸೈನ್ನ ಉಲ್ಟಾ ತಿರುಗಿಸ್ಕೊತಾ ಇದ್ದೀನಿ. ತಿರುಗಿಸ್ಕೊಂಡು 2 ಚೈನ್ ಹಾಕ್ಕೊಂಡು ಮೊದಲಿಗೇನು 2 ಚೈನ್ ಗ್ಯಾಪ್ ಹಾಕಿದ್ರಲ್ಲ ಇಲ್ಲಿ ನೋಡಿ ಇಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಲಾಕ್ ಮಾಡ್ಕೋಬೇಕು. ಮತ್ತೆ ಅದೇ ಥರ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಮತ್ತೆ ಮಿಡ್ಲಲ್ಲಿ ಏನು 2 ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಮತ್ತೆ ಲಾಕ್ ಬರುತ್ತೆ. ಈ ಥರ 3 ಸಲ ಮಾಡಬೇಕಾಗತ್ತೆ. ಈ ಸಲದ್ರಲ್ಲಿ ಈ ಥರ ಲೂಪ್ಗಳು 3 ಬರ್ತವೆ. ಫಸ್ಟ್ ಒನ್ನಲ್ಲಿ 4 ಬಂದಿತ್ತು, ಈ ಸಲ 3 ಬರ್ತವೆ. ಸೊ ನೋಡಿ ಈಗ ಈ 2 ಚೈನ್ ಹಾಕ್ಕೊಂಡು ಮತ್ತೆ ಮೊದಲಿಗೆ ಲಾಕ್ ಮಾಡ್ಕೊಂಡಿರ್ತೀನಲ್ಲ ಅಲ್ಲಿಗೆ ಬರುತ್ತೆ. ಸೊ ಈಗ ಮತ್ತೆ ಅದೇ ಡಿಸೈನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಹಾಕಿರ್ತೀವಲ್ಲ 2ರ ಮಧ್ಯದಲ್ಲಿ ಒಂದೊಂದು ಬರುತ್ತೆ ಈ ಸಲ. ಸೇಮ್ ಮೊದಲಿಗೆ ಏನು ಹಾಕಿದ್ರಲ್ಲ ಅದನ್ನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದರೆ ಅದೇ ಥರ ಡಿಸೈನ್ಸೇ ಇದು ಕುಚ್ಚು ಕಂಪ್ಲೀಟ್ ಆಗೋವರೆಗೂ ಇದೇ ಥರ ಬರುತ್ತೆ. ಸೊ ಈಗ ನೋಡಿ ಇಲ್ಲಿ ನಾನು 6 ಚೈನ್ಸ್ ಹಾಕೋತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ಮತ್ತೆ ಮಾಮೂಲಿ ಮೊದಲಿಗೆ ಹಾಕಿದ್ವಲ್ವ ಅದೇ ಡಿಸೈನ್ನೇ ಕಂಟಿನ್ಯೂ ಆಗುತ್ತೆ. ನೋಡಿ ಈ ಥರ ನೀಡ್ಲ್ ಕೆಳಗಡೆ ದಾರ ತಗೊಂಡು ಒಂದು ದಾರ ತಗೊಂಡು ಒಂದು ದಾರ ಆಚೆ ತೆಗಿಬೇಕಾಗತ್ತೆ. ಸೊ ಇದೇ ಥರ 10 ಸಲ ಮಾಡಬೇಕು. ನಾನು ಮೊದಲಿಗೆ ಹೇಳಿದ್ನಲ್ಲ ಅದೇ ಥರನೇ ಇದೆ ಇಲ್ಲಿ. ಇದಷ್ಟೇ ಅಲ್ಲದೆ ನನ್ನ ಚಾನಲಲ್ಲಿ ಇನ್ನೂ ಸುಮಾರು ಕುಚ್ಚು ವೀಡಿಯೋಸ್ ಎಲ್ಲ ಇದೆ. ಎಲ್ಲನೂ ಒಂದು ಸಲ ನೋಡಿ ನಿಮ್ಗೆ ಯಾವ್ದಾದ್ರು ಡಿಫ್ರೆಂಟ್ ಅನಿಸಿದರೆ ನೀವು ಕೂಡ ಟ್ರೈ ಮಾಡಿ. ಹಾಗೆ ಅಷ್ಟೇ ಅಲ್ಲದೆ ನಿಮ್ಗೆ ಏನಾದ್ರು ಮೆಹಂದಿ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಮೆಹಂದಿ ಕ್ಲಾಸಸ್ ಕೂಡ ನನ್ನ ಚಾನಲಲ್ಲಿದೆ. ಸೊ ನೀವು ಅದನ್ನೂ ನೋಡಿ ಬೇಕಿದ್ರೆ ಮೆಹಂದಿನೂ ಈಸಿಯಾಗಿ ಕಲ್ತ್ಕೋಬೋದು. ತುಂಬ ಸಿಂಪಲ್ ವೇಸಲ್ಲಿ ಹಾಕಿದ್ದೀನಿ. ಒಂದು 21 ಕ್ಲಾಸಸ್ ಇದೆ. ಎಲ್ಲವನ್ನು ನೋಡಿದರೆ ನೀವು ಆಲ್ಮೋಸ್ಟ್ ಫುಲ್ ಮೆಹಂದಿ ಹಾಕೋದೇ ಕಲ್ತ್ಬಿಡ್ಬೋದು. ನೋಡಿ 10 ಸಲ ಕಂಪ್ಲೀಟ್ ಆಗಿದೆ. ಈಗ ಒಂದು ದಾರ ತಗೊಂಡು ಎಲ್ಲ ದಾರನೂ ಸ್ಟೆಪ್ ಬೈ ಸ್ಟೆಪ್ ಆಚೆ ತೆಗಿತಾ ಇದ್ದೀನಿ. ಈಗ ನೋಡಿ ಈ ಥರ ತೆಗೆದ್ರೆ ನಿಮಗೆ ಈಸಿ ಆಗುತ್ತೆ. ಇಲ್ಲ ಅಂತಂದರೆ 1-2 ಎಳೆ ಮಿಸ್ ಆಗಿಬಿಡುತ್ತೆ ಹಿಂಗೆ ಒಟ್ಟಿಗೆ ತೆಗಿಯೋಕ್ಕೆ ಹೋದರೆ. ನೋಡಿ ಇದನ್ನೊಂದು ಚೂರು ಪ್ರಾಕ್ಟೀಸ್ ಮಾಡಬೇಕಷ್ಟೆ ನೀವು. ಈಗ ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ ಮತ್ತೆ ಈಗ ಫಸ್ಟಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರಲ್ಲ ಅಲ್ಲಿಗೆ ಮತ್ತೆ ಲಾಕ್ ಮಾಡಬೇಕಾಗತ್ತೆ. ಸೊ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿ ಮತ್ತೆ ಇನ್ನೆರಡರ ಮಿಡ್ಲಲ್ಲಿ ಇದೇ ಥರ ಡಿಸೈನ್ ಬರುತ್ತೆ. ಫಸ್ಟ್ ಪ್ಯಾಟರ್ನಲ್ಲಿ 4 ಡಿಸೈನ್ ಬಂದಿತ್ತು. ಈ ಸಲ ಬರೀ 3 ಬರ್ತವೆ. ಈ ಥರ 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕ್ಕೊಂಡು ಈಗ ನೆಕ್ಸ್ಟು ಇನ್ನೆರಡು ಡಿಸೈನ್ಗಳ ಮಧ್ಯದಲ್ಲಿ ಮತ್ತೆ ಒಂದು ಸಲ ಲಾಕ್ ಮಾಡಿ ಅದನ್ನೇ ಮತ್ತೆ ಸ್ಟಾರ್ಟ್ ಮಾಡಬೇಕು. ಇದೇ ಥರ 2 ಡಿಸೈನ್ ಮಿಡ್ಲಲ್ಲಿ ಈ ಥರ ಡಿಸೈನ್ ಬರ್ತಾ ಹೋಗುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ 4 ಬಂದಿತ್ತು. ಸೆಕೆಂಡ್ ಸ್ಟೆಪ್ಪಲ್ಲಿ 3 ಬರುತ್ತೆ. ಅದರ ನೆಕ್ಸ್ಟ್ ಸ್ಟೆಪ್ಪಲ್ಲಿ 2 ಬರುತ್ತೆ. ಅದರ ಲಾಸ್ಟ್ ಸ್ಟೆಪ್ಪಲ್ಲಿ 1 ಬರುತ್ತೆ. ಒಂಥರ ಗೊಂಚಲು ಥರ ಬರಬೇಕು ಅಂತ ಈ ಥರ ಹಾಕ್ತಾ ಇರೋದು. ಏನೂ ಜಾಸ್ತಿ ಇಲ್ಲ ಇದರಲ್ಲಿ. ಬರೀ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ ಮೊದಲಿಗೇನು 2 ಚೈನ್ ಹಾಕಿರ್ತಿರಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡು ಅದ್ರ ಮೇಲೆ ಮತ್ತೆ ಅದೇ ಥರ 6 ಚೈನು 6 ಚೈನ್ ಮೇಲೆ 10 ಲೂಪು 10 ಲೂಪಿಂದ ಒಂದು ಸಣ್ಣದು ಸರ್ಕಲ್ ಥರ ಫಾರ್ಮ್ ಆಗುತ್ತೆ. ಇಷ್ಟೇ ಇರೋದು. ನೋಡೋಕ್ಕೆ ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸಿದ್ರೂ ತುಂಬಾ ಈಸಿ ಆಗಿದೆ. ಬಟ್ ಇದಕ್ಕೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ನೀವೊಂದು ಫುಲ್ ಸೀರೆಗೆ ಹಾಕ್ತೀನಿ ಅಂತ ಅಂದರೆ ಅಟ್ಲೀಸ್ಟ್ ಒಂದು 15 ಆದರೂ ಈ ಥರದ ಪ್ಯಾಟರ್ನ್ ಬೇಕಾಗತ್ತೆ. ಅದು ನಿಮ್ಮದು ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಡಿಸ್ಟೆನ್ಸ್ಗೆ ನೀವು ಈ ಡಿಸೈನ್ ಕೂರಿಸ್ಕೋತೀರಾ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ
ಸ್ವಲ್ಪ ಕನ್ಫ್ಯೂಷನ್ ಅಂತ ಅನಿಸ್ಬೋದು. ನಿಮ್ಗೆ ಎಲ್ಲಾದರೂ ಏನಾದ್ರು ಡೌಟ್ ಬಂದರೆ ಕಮೆಂಟ್ ಮಾಡಿ ತಿಳಿಸಿ. ಆಮೇಲೆ ನೀವು ಏನಾದ್ರು ಈ ಡಿಸೈನ್ ಹಾಕಿ ಪ್ರಾಕ್ಟೀಸ್ ಮಾಡಿದರೆ ನನ್ನ ಇನ್ಸ್ಟಾಗ್ರಾಮ್ಗೆ ಸೆಂಡ್ ಮಾಡಿ, ನಾನು ನೋಡಿ ಹೇಗಿದೆ ಅಂತ ಹೇಳ್ತೀನಿ. ಫುಲ್ ಇದೇ ಥರ ಡಿಸೈನ್ ಇದೆ ಇದು. ಸ್ಟೆಪ್ ಬೈ ಸ್ಟೆಪ್ 4, 3, 2, 1 ಈ ಥರ ಬರೋ ಥರ. ನೋಡಿ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಇದನ್ನ ನೀವು ಬಟ್ಟೆಗೆ ಅಟ್ಯಾಚ್ ಮಾಡ್ಕೋಬೋದು. ಮಧ್ಯದಲ್ಲಿ ಬೇಕಿದ್ರೆ ಒಂದೇನಾದರೂ ಮಣಿ ಕೂರಿಸ್ಕೋಬೋದು. ಆಮೇಲೆ ಬಟ್ಟೆಗೆ ಹೊಲಿದ್ಬಿಟ್ರೆ ಆಯಿತು. ಈ ಥರ ದಾರ, ಇದೇ ಕಲರ್ ದಾರ ತಗೊಂಡು. ಈ ಡಿಸೈನ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.